ನಿನ್ನೆ ನಡೆದ ಘಟನೆಗೆ ನಾನು ತೀವ್ರವಾಗಿ ಖಂಡಿಸ್ತೀನಿ. ಸುಮಾರು 13 ಜನ ಮೃತಪಟ್ಟಿದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ಪಟ್ಟು ಜನರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ನಿನ್ನೆ ನಮ್ಮ ಕೇಂದ್ರ ಸಚಿವರಾದ ಶ್ರೀ ಅಮಿತ್ ಶಾ ಜಿಯವರು ಸ್ಥಳಕ್ಕೆ ಭೇಟಿ ಕೊಟ್ಟು ಆಸ್ಪತ್ರೆಗೆ ಕೂಡ ಭೇಟಿ ಮಾಡಿದ್ದಾರೆ. ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಕೂಡ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಕೂಡ ಕೆಟ್ಟೆಚ್ಚರ ವಹಿಸ್ಬೇಕಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ರಾಜ್ಯದ ಗೃಹ ಮಂತ್ರಿಯವರಿಗೆ. ಯಾಕಂದರೆ ಇಂಥ ಭಯೋತ್ಪಾದಕ ಚಟುವಟಿಕೆಗೆ ನಾವು ಅವರನ್ನು ಸದೆಬಡಿಬೇಕು ಮತ್ತು ಮುಂದೆ ಎಲ್ಲೂ ಆಗಲಾರ್ದಪ್ಲೆ ನಾವೆಲ್ಲರೂ ನೋಡ್ಕೋಬೇಕು ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಯಾರೇ ಇಂಥ ಕೃತ್ಯ ಎಸಗಲಿ ಅವರನ್ನು ಕಠಿಣ ಶಿಕ್ಷೆ ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ. ಆದಷ್ಟು ಬೇಗ ಎಲ್ಲರನ್ನ ಹಿಡಿದು ಕಾನೂನಾತ್ಮಕ ಏನು ಶಿಕ್ಷೆ ಆಗ್ಬೇಕನ್ನು ನಾನು ಆಗ್ರಹ ಕೂಡ ಮಾಡ್ತೀನಿ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ, ಮೋದಿಜಿಯವರು, ಅಮಿತ್ ಶಾ ಜಿಯವರು ಆಲ್ರೆಡಿ ನಿನ್ನೆ ರಾತ್ರಿ ಹಿಡಿದು ಆ ಒಂದು ಕಾರ್ಯದಲ್ಲಿ ಭಾಳಷ್ಟು ಚುರುಕಾಗಿ ಕೆಲಸ ಮಾಡ್ತಾಯಿದ್ದಾರೆ. ಆದಷ್ಟು ಕಲ್ಪಿಸಿಗೆ ಹಿಡಿದು ಅವರನ್ನು ಶಿಕ್ಷೆ ಕೊಡುವಂಥ ಪ್ರಯತ್ನ ಅವ್ರು ಮಾಡ್ತಾಯಿದ್ದಾರೆ. ಇಂಥರ ಯಾರೂ ಮಾಡಬಾರ್ದು. ಯಾಕಂದರೆ ಪಾಪ ಮುಗ್ಧ 13 ಜನ ತೀರ್ಕೊಂಡ್ರು, 20ಕ್ಕೂ ಹೆಚ್ಚು ಮೇಲ್ಪಟ್ಟು ಜನರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಆಲ್ರೆಡಿ ಯಾರು ಕೃತ್ಯ ಎಸಗಿದ್ರು ಪುಲ್ವಾಮಾ ಒಂದು ಇದರಲ್ಲಿ ಅವರನ್ನು ಕೂಡ ನಮ್ಮ ಭಾರತ ಸರ್ಕಾರ ಯಾವ ಥರ ಶಿಕ್ಷೆ ಕೊಟ್ಟಿದೆ ನಮ್ಮೆಲ್ಲರಿಗೂ ಗೊತ್ತಿದೆ. ಅದಕ್ಕೆ ಈ ಹೇಯ ಕೃತ್ಯಕ್ಕೆ ನಾನು ತೀವ್ರವಾಗಿ ಖಂಡಿಸ್ತೀನಿ. ಮೃತ ಕುಟುಂಬ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ನೋವು ಜೊತೆ ನಾವೆಲ್ಲ ಇಡೀ ಭಾರತ ದೇಶ ಅವ್ರ ಜೊತೆ ಇರ್ತಂತ ಹೇಳಕ್ಕೆ ಇಚ್ಛಪಡ್ತೀನಿ.